ಯಾಕೆ ನಿಮಗೆ 2023 ಮಾರ್ಚ್ ನಂತರ ಅಂತ ಧಾವಂತ ಹೇಳಿಕೆಯಲ್ಲಿ ಯಾಕೆ ನೀವು ನಟೇಶನ್ನ ಯಾಕೆ ಉಳಿಸುವಂಥ ಪ್ರಯತ್ನನ, ದಿನೇಶ್ ಕುಮಾರ್ನ ಉಳಿಸುವಂಥ ಪ್ರಯತ್ನನ ನೀವು ಮಾಡೋದಾದರೆ 2019 ಮಾಡಬೇಕಾಗಿತ್ತಲ್ಲ. ನಟೇಶನ ಮೇಲೆ ಕೇಸ್ ಆಯಿತು, ಈ ದಿನೇಶ್ ಕುಮಾರ್ ಮೇಲೆ ಕೇಸ್ ಆಯಿತು, ಯಾಕೆ ನಟೇಶ್ ಮೇಲೆ ಇವತ್ತಿನವರೆಗೂ ಮಾಡಿಲ್ಲ? ಯಾಕೆ ನಟೇಶಿಗೆ ಪ್ರಮೋಷನ್ ಕೊಟ್ರಿ? ಇದು ದ್ವಿಮುಖ ನೀತಿ ಅಲ್ವೇನೋ ನಿಮ್ಮದು? ಆಯಿತು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ನಾನು ನಿಮಗೆ ಆಮೇಲಿಂದ ಈ ವಿಷಯಕ್ಕೆ ನಾನು ಚೂರು ವಿಸ್ತಾರಕ್ಕೆ ಬರ್ತೀನಿ. ಪಾರ್ವತಮ್ಮನವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ಪತ್ನಿಗೆ ಕೊಟ್ಟಂಥ 14 ಸೈಟಿನ ವಿಷಯದಲ್ಲಿ ಆ 14 ಸೈಟನ್ನು ಕೊಟ್ಬಿಟ್ರಿ ನೀವು ಮೂಡಾಗೆ ಅಂತ ಹೇಳ್ಕೊಂಡ್ರಿ. ನಿಮ್ಮನ್ನು ಅವ್ರು ಯಾರೋ ಏಮಾರಿಸಿದ್ರು, ಅದಕ್ಕೋಸ್ಕರ ವಾಪಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಹಾಗಾದರೆ ನಿಮ್ಮನ್ನು ದಿಕ್ತಪ್ಪಿಸಿದ್ರಲ್ಲ, ಆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಆಗಿಲ್ಲ ಇವತ್ತಿನವರೆಗೆ? ನಿಮ್ಮನ್ನು ಇಡೀ ದೇಶದಲ್ಲಿ ಸಿದ್ದರಾಮಯ್ಯನವ್ರ ಪತ್ನಿಯವರು 14 ಸೈಟ್ ಪಡ್ಕೊಂಡ್ರು ಅಂತ ನನ್ನನ್ನೂ ಸೇರಿದಂಗೆ ಎಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಬಂದ್ವಲ್ಲ ರಾಜ್ಯದ BJP ಅಧ್ಯಕ್ಷರ ನೇತೃತ್ವದಲ್ಲಿ. ಅವ್ರನ್ನ ಯಾಕೆ ಇನ್ನೂ ಉಳಿಸ್ಕೊಂಡಿದ್ದೀರಾ ನೀವು? ಯಾಕೆ ಅವ್ರ ಮೇಲೆ ಕ್ರಮ ಮಾಡ್ತಿಲ್ಲ? ನಿಮ್ಮ ತಾಯಿಯವರ ಮೇಲೇ ಆರೋಪ ಬಂದಾಗ ನೀವೇ ತಗೊಂಡೋಗಿ ಮೂಡಾ ಕಮಿಷನರ್ಗೆ ಲೆಟ್ರ್ ಕೊಟ್ರಿ, ವಾಪಸ್ ಕೊಡ್ತಾ ಇದ್ದೀನಿ ಅಂತ. ನಿಮ್ಮ ತಾಯಿಯವ್ರು ಬರಲಿಲ್ಲ ಅವತ್ತು. ಆದರೆ ಆ ಲೆಟ್ರ್ ಕೊಡೋಕೆ ಗೊತ್ತಾಯ್ತಲ್ಲ, ನಿಮ್ಮ ತಾಯಿಯವರಿಗೆ ನಿಮ್ಮ ತಂದೆಯವರಿಗೆ ಮುಜುಗರ ಮಾಡಿದಂಥ ವ್ಯಕ್ತಿಗಳನ್ನು ನೀವೀಗ ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀರಿ ಅಂತ ನಮಗೆ ಅನುಮಾನ ಹುಡ್ತಾ ಇಲ್ವೇನೋ? ಯಾಕೆ ಹಂಗಾರ ಕ್ರಮ ಆಗಿಲ್ಲ ಇವತ್ತಿನವ್ರಿಗೆ? ಯಾಕೆ ಅವರನ್ನು ಬಿಟ್ಟಿದ್ದೀರಿ? ಹೇಳಬೇಕಲ್ಲ ಇದಕ್ಕೆ. A1 ಸಿದ್ದರಾಮಯ್ಯ ಸಾಹೇಬರಾಗಿದ್ದರು ಅವತ್ತು ಲೋಕಾಯುಕ್ತದಲ್ಲಿ, A2 ಪಾರ್ವತಮ್ಮನವರಾಗಿದ್ದರು, A3 ಮಲ್ಲಿಕಾರ್ಜುನ ಸ್ವಾಮಿ ಇವರು ಒಂದೇ ಕುಟುಂಬದವರು, 4ನೇದವ್ರನ್ನ ಬಿಡೋಣ ದೇವರಾಜ್ ಅವ್ರನ್ನ. ಆದರೆ A1 ಬಂದು ಮೈಸೂರಿನ ಲೋಕಾಯುಕ್ತ ಕಚೇರಿಲಿ ವಿಚಾರಣೆಗೆ ಒಳಪಡ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ SP ಎದುರುಗಡೆ ಬಂದು ವಿಚಾರಣೆಗೆ ಒಳಪಡ್ತಾರೆ. ನಂಬರ್ 2 ಯಾರು ಪಾರ್ವತಮ್ಮನವರು ಅಂತ ಇದ್ದಾರೆ ನಿಮ್ಮ ತಾಯಿಯವರು, ಅವ್ರನ್ನ ಇವತ್ತಿನವರೆಗೂ ಎಲ್ಲಿ ವಿಚಾರಣೆ ಮಾಡೋದು ಅಂತ ಲೋಕಾಯುಕ್ತ ಹೇಳಿಲ್ಲ, ಮಾಧ್ಯಮಕ್ಕೂ ಗೊತ್ತಾಗಿಲ್ಲ. ಆಯ್ತಪ್ಪ, ಎಲ್ಲ ವಿಚಾರಣೆ ಮಾಡಿದ್ರೆ ಆಯಿತು. ಅದೇ ಮಲ್ಲಿಕಾರ್ಜುನ ಸ್ವಾಮಿ ಅಕ್ಯೂಸ್ಡ್ ನಂಬರ್ 3 ರಾತ್ರಿ 8 ಗಂಟೆಗೋ 9 ಗಂಟೆಗೋ 10 ಗಂಟೆಗೋ ಸಮಯ ನೆನಪಿಲ್ಲ, ಹೋಗಿ ಲೋಕಾಯುಕ್ತ SP ಭೇಟಿ ಆಗ್ತಾರೆ ಅಂತ ಆರೋಪ ಮಾಡಲಿಲ್ವ ನಾವುಗಳು? ರಾತ್ರಿ ಹೊತ್ತು ಯಾರು SP ಅವ್ರನ್ನ ಭೇಟಿ ಮಾಡೋಕ್ಕಾಗತ್ತೇನ್ರಿ ಅಂತ ಮಾಡಿದ್ರಿ. ಅದ್ರ ಮೇಲೆ ಇವತ್ತಿನವರೆಗೂ ಕ್ರಮ ಆಗಿಲ್ಲ. ಅಂದರೆ ನಿಮ್ಮ 14 ಸೈಟ್ ಏನಿದೆಯಲ್ಲ, ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಯಾರೋ? ಇದೇ ನಟೇಶು, ಅವಾಗಿನ ಕಮಿಷನರು. ಒಂದು ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡ್ತಾರೆ. ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳ್ತಾರೆ, ಹಿಂದಿನ ಕಮಿಷನರ್ ಅವರು ಏನಂತ ಹೇಳ್ತಾರೆ, ಸಿದ್ದರಾಮಯ್ಯನವರಿಗೆ 14 ಸೈಟ್ಗಳನ್ನು ಪರಿಹಾರವಾಗಿ ಸ್ವೀಕರಿಸಲು ಮನವರಿಕೆ ಮಾಡಿತು ಎಂದು ಮಾಜಿ ಆಯುಕ್ತ DB ನಟೇಶ್ ಹೇಳಿದ್ದಾರೆ. ಜಸ್ಟ್ ಕನ್ನಡ ಆನ್ಲೈನ್ ನ್ಯೂಸ್ ಪೋರ್ಟಲ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಾನು ಅವ್ರ ಮನವೊಲಿಸಿದೆ ಅಂತ ನಟೇಶ್ ಹೇಳಿ ಪತ್ರಿಕಾ ಸಂದರ್ಶನ ಕೊಟ್ಟ ಮೇಲೆ ಒಬ್ಬ KS ಆಫೀಸರು ಪತ್ರಿಕಾ ಸಂದರ್ಶನ ಕೊಡ್ಬೋದಾ? ಶಿಸ್ತು ಕ್ರಮ ಆಗಿಲ್ಲ ಅವನ ಮೇಲೆ. ಆದರೆ ಅದೇ ನಟೇಶು ನಿಮ್ಮ ತಾಯಿನ ತಪ್ಪಿಸ್ದೆ ಅಂತ ಹೇಳಿದಾರಲ್ಲ. 60 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಕಳಂಕನೇ ಒತ್ಕೊಂಡಿರಲಿಲ್ಲ, BJPಯವರು ಕಳಂಕಿತರನ್ನಾಗಿ ಮಾಡಿದ್ರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿದ್ದಂಥ ಸಿದ್ದರಾಮಯ್ಯನವರು ನಿಮ್ಮ ತಂದೆಯವರು ಹೇಳಿದ್ರಲ್ಲ. ಅದಕ್ಕೆ ನೀವು ಆ ನಟೇಶನ್ನವರಿಗೆ ಶಿಕ್ಷೆ ಪ್ರಮಾಣವನ್ನು ಘೋಷಣೆ ಮಾಡಬೇಕಾಗಿತ್ತಲ್ವ, ಸಸ್ಪೆನ್ಷನ್ ಮಾಡಬೇಕಾಗಿತ್ತಲ್ವ, ಹಿಡಿದು ಒಳಗಾಕಬೇಕಾಗಿತ್ತಲ್ವ. ಪತ್ರಿಕಾ ಸಂದರ್ಶನವನ್ನು ಕೊಡುವಷ್ಟರ ಮಟ್ಟಿಗೆ ಮತ್ತು ನಿಮ್ಮ ತಾಯಿಯರ ಮನವೊಲಿಸಿದೆ ಅಂತ ಹೇಳಿದ್ದಾರೆ ನಟೇಶ ಪತ್ರಿಕಾ ಸಂದರ್ಶನದಲ್ಲೇ.
ಆಯಿತು, ಅದನ್ನು ಬಿಡೋಣ. ಈ ರೀತಿಯಲ್ಲಿ ಆಯ್ತಪ್ಪ. ಆಮೇಲೆ ಇನ್ನು ಇಡೀ ಹಗರಣದ ಮೈಸೂರು ಮೂಡಾದ ಹಗರಣದ ವ್ಯಾಪ್ತಿಗೆ ಲೆಕ್ಕ ಹಾಕಿದ್ರೆ ಬಂಧುಗಳ, ನಾನು ಇವತ್ತಿನವರೆಗೂ ಸರ್ಕಾರದ ಮೇಲೆ ಒತ್ತಡ ಮಾಡಿರುವ 21 ಲೆಟರ್ ಕರೆಸ್ಪಾಂಡೆನ್ಸ್ ಆಗಿರುವಂಥದ್ದು. 21 ಲೆಟರ್ ಕರೆಸ್ಪಾಂಡೆನ್ಸ್. 21 ಲೆಟರ್ ಕರೆಸ್ಪಾಂಡೆನ್ಸ್ ಆದ ನಂತರ ಮೊನ್ನೆ ಆದೇಶವನ್ನು ರದ್ದತಿಯನ್ನು ಮಾಡಿದ್ದಾರೆ. ಇನ್ನೊಂದು ನಿಮಗೆ ರಹಸ್ಯ ಹೇಳ್ತೀನಿ ನೋಡಿ. ನಾನು ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದೆ. ಮೂಡಾಗೆ ಸಂಬಂಧಪಟ್ಟಂಗೆ 18/8/26 ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಉತ್ತರ ಬರೀತಾ, ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯು ಮಾನ್ಯ ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಅಕ್ರಮಗಳ ಪ್ರಕರಣಗಳ ಕುರಿತು ಮತ್ತು ಅಕ್ರಮಗಳಲ್ಲಿ ಭಾಗಿಯಾದ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ನಿಯಮಾನುಸಾರ ಪರಿಶೀಲಿಸಿ ಕ್ರಮ ವಹಿಸ್ಕೊಳ್ಳುತ್ತೀನಿ ಅಂತೇಳಿ 18ನೇ ತಾರೀಕು ಉತ್ತರ ಕೊಟ್ಟಿರೋದು ಬಂಧುಗಳು. 18ನೇ ತಾರೀಕು. ಆದರೆ 19ನೇ ತಾರೀಕು ಆದೇಶ ಮಾಡ್ತಾರೆ. ಇದರಲ್ಲಿ ಹೇಳ್ತಾರೆ ಅವ್ರದ್ದು ಪರಿಶೀಲಿಸಿ ವರದಿ ಬಂದ ನಂತರ ಅಂತ ನನಗೆ ಉತ್ತರ ಹೇಳ್ತಾರೆ 18ನೇ ತಾರೀಕು. 19ನೇ ತಾರೀಕು ತಾಂತ್ರಿಕ ವರದಿಯ ಶಿಫಾರಸೆ ಆಗೋಯ್ತು ಅಂತ ಬರೀತಾರೆ. ವಿಧಾನಸಭೆಯಲ್ಲಿ ಕೊಟ್ಟಿರುವ ಉತ್ತರ ಇದು. ವಿಧಾನಸಭೆಯಲ್ಲಿ ನೀವು ಹೆಂಗೆ ಬೇಕು ಹಂಗೆ ಉತ್ತರ ಕೊಡೋಕ್ಕಾಗಲ್ಲ. ನಾವು ನಾಗೇಂದ್ರ ಅವರ ವಿಷಯದಲ್ಲಿ, ಮಂತ್ರಿಗಳ ವಿಷಯದಲ್ಲಿ ಧರಣಿ ಕೂತಿದ್ವಿ. ಆ ಧರಣಿ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶ ಆಗಲಿಲ್ಲ, ಮಾಡಲಿಲ್ಲ. 18ನೇ ತಾರೀಕು ತಾಂತ್ರಿಕ ವರದಿ ಸಮಿತಿ ವರದಿ ಸಲ್ಲಿಸಿದ ನಂತರ ಮಾಡ್ತೀನಿ ಅಂತ ಹೇಳಿಬಿಟ್ಟು 19ಕ್ಕೆ ಹಿಂಗೆ ವರದಿ ಕೊಟ್ಟು ರಾತ್ರೋರಾತ್ರಿ ನೋಡಿಬಿಟ್ಟು ರಾತ್ರೋರಾತ್ರಿ ಆದೇಶ ಮಾಡಿಬಿಟ್ರಾ. ಈ ಆದೇಶದಲ್ಲಿ ಒಂದು ಕಡೆ ತೋರಿಸ್ತಾರೆ 5/2025 5ನೇ ತಿಂಗಳಲ್ಲಿ, ಅಂದರೆ ಮೇ ತಿಂಗಳಲ್ಲಿ ತಾಂತ್ರಿಕ ವರದಿಯ ಸಮಿತಿ ಅವರಿಗೆ ವರದಿ ಕೊಟ್ಟಿದೆ ಅಂತೇಳಿ. ಅದರಲ್ಲಿ ಇನ್ನೂ ಒಂದು ಡೇಟ್ ಹಾಕ್ತಾರೆ 17/8. ಆಯ್ತಪ್ಪ, 17/8ಕ್ಕೆ ಕೊಟ್ಟ ಮೇಲೆ ಇವರು 18/8ಕ್ಕೆ ನನಗೆ ಉತ್ತರ ಹಿಂಗೆ ಕೊಡ್ತಾರೆ, 19/8ಕ್ಕೆ ಹಿಂಗೆ ಉತ್ತರ ಸರ್ಕಾರದ ಆದೇಶವನ್ನು ಮಾಡ್ತಾರೆ. ಎಲ್ಲಿಗೆ ಅಂತ. ಒಟ್ಟು ನಾವು ಹೇಳ್ತಿರೋದು 4,350 ಸೈಟ್ಗಳ ಬಗ್ಗೆ ಹೇಳ್ತಾ ಇದ್ವಿ. 14 ಸೈಟು ವಾಪಸ್ ಕೊಟ್ಟಿದ್ದೀರಿ. ಒಮ್ಮೆ ವಾಪಸ್ ಕೊಟ್ಟ ಮೇಲೆ ಅವತ್ತು ನಾವು ಹೇಳಿದ್ದೀವಿ, ಕಳ್ಳನೇ ತಗೊಂಡ್ಮೇಲೆ ವಾಪಸ್ ಕೊಟ್ಬಿಟ್ರೆ ನಾವು ಸಚ್ಚಾರಿತರಾಗಕ್ಕೆ ಸಾಧ್ಯ ಇಲ್ಲ. ಆಯಿತು, ಅವತ್ತೇನೋ ಮಾಡಿದ್ದೀರಿ, 14 ಸೈಟ್ ಕೊಟ್ಟಿದ್ದರಿಂದ ನಿಮ್ಮ ವಿರುದ್ಧ ಏನೋ ಬಿ ರಿಪೋರ್ಟೋ ಮತ್ತೊಂದೋ ಮಗದೊಂದೋ ಅದು ಹೈಕೋರ್ಟಲ್ಲಿದೆ, ಚಾಲೆಂಜ್ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅಂದರೆ ಎಷ್ಟು ನಿಮ್ಮ ಮನೆಯ ಕುಟುಂಬ, ರಾಜ್ಯಕ್ಕೆ, ಕರ್ನಾಟಕದ ಜನತೆಯ ಮರ್ಯಾದೆ ತೆಗೆದಂಥ ಅಧಿಕಾರಿಗಳ ವಿರುದ್ಧ ಇವತ್ತಿನವರೆಗೂ ಕ್ರಮ ಆಗಿಲ್ವಲ್ಲ, ಯಾಕೆ ಮಾಡಿಲ್ಲ? ಇದೇ ನಮ್ಮದು ಯಕ್ಷ ಪ್ರಶ್ನೆ. ನೀವು ಈ ಕಾರಣಕ್ಕಾಗಿ ಅಧಿಕಾರಿಗಳು ನಿಮಗೆ ಕೊಟ್ಟಂಥ ಏನು ಉಡುಗೊರೆಯ ಕಾರಣಕ್ಕೆ ನೀವು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ. ದಯಮಾಡಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ. ನೀವು ಮೈಸೂರಿನ MUDA ಇದ್ದಿದ್ದು MDA ಆಗಿದೆ. ಈ MDAಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ.